Hi guys, again welcome to my YouTube channel Trigger Arun. Guys, in this video we talking about the riding gears. ರೈಡಿಂಗ್ ಗೇರ್ಸ್ಗಳ ಬಗ್ಗೆ ತುಂಬ ಜನ ಪ್ರಶ್ನೆ ಕೇಳಕತ್ತಿದ್ರಿ. ರೈಡಿಂಗ್ ಗೇರ್ಸ್ ಒಳಗೆ ನಿಮಗೆ ಹೆಲ್ಮೆಟ್ ಎಷ್ಟಕ್ಕೆ ಸಿಕ್ತು, ಶೂ ಯಾವ್ದು ಯೂಸ್ ಮಾಡ್ತೀರಿ, ಮತ್ತು ಜಾಕೆಟ್ ಯಾವುದು, ಈ ರೀತಿ ತುಂಬ ಜನ ಪ್ರಶ್ನೆ ಕೇಳಿರಿ. ಇವತ್ತಿನ ಈ ವಿಡಿಯೋದಾಗ ರೈಡಿಂಗ್ ಗೇರ್ಸ್ಗಳ ಬಗ್ಗೆ ಟೋಟಲ್ ಆಗಿ ರಿವ್ಯೂ ಕೊಡ್ತಾ, ಮತ್ತು ನೀವು ಇನ್ನೂ ಸಹ ನಮ್ಮ ಎಕ್ಸ್ಪಲ್ಸ್ ಬೈಕ್ನ ರಿವ್ಯೂ ಬಗ್ಗೆ ಇನ್ನೂ ವಿಡಿಯೋ ನೋಡಿತಿಲ್ಲ ಅಂತ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಹಾಕಿರ್ತಾ, ಆ ಲಿಂಕ್ ಕ್ಲಿಕ್ ಮಾಡಿ ನಮ್ಮ ಬೈಕ್ ರಿವ್ಯೂ ನೋಡ್ಬೋದು. ಮತ್ತು ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಾಗ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋಗೆ ಹೈಪ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಬೇಕು. Okay, let's go. This is the full setup of my riding gears. Firstly, I would like to tell about my helmet. ಹೆಲ್ಮೆಟ್ ಬಗ್ಗೆ ನಾ ಹೇಳಬೇಕಂದ್ರೆ ಈ ಹೆಲ್ಮೆಟ್ ಬಂದು ಫಾರ್ಲಿ ಅವರು ಅಂದರೆ ಎಕ್ಸಾರ್ ಅವ್ರದ್ದೇ ಇದು ಫಾರ್ಲಿ ಕೂಡ. ಈ ಹೆಲ್ಮೆಟ್ ಬಂದು 3800 ರೂಪಾಯಿ ನಂಗೆ ಬಿತ್ತು. ಮತ್ತು ಈ ಫಾರ್ಲಿ ಒಳಗೆ ಕಾಪಿ ಕೂಡ ಬರ್ಲಾಗತ್ತವ. ಈ ಫಾರ್ಲಿ ಅಂತೆ ಸೇಮ್ ಟು ಸೇಮ್ ಇದೇ ಸೈಜ್ ಇದೇ ಇದ್ರ ಮ್ಯಾಗ ಮತ್ತು ಇದೇ ಪ್ಯಾಟರ್ನ್ ಅವ್ರು ತೆಗೆದಿರ್ತಾರೆ. 800 600 ಹಿಂಗೆ ಹಾಕಿ ಮಾರಾಗತ್ತಾರೆ. ಕಾಪಿಗಳು ಭಾಳ ಬರ್ಲಾಗತ್ತವ. ಅದರಿಂದ ನೀವೇನಾದರೂ ಹೆಲ್ಮೆಟ್ ಪರ್ಚೇಸ್ ಮಾಡ್ತಿದ್ರಿ ಅಂದ್ರೆ ನೋಡ್ಕೊಂಡು ಹೆಲ್ಮೆಟ್ ಪರ್ಚೇಸ್ ಮಾಡಿರಿ. ಬರೀ ನಾವು ಈ ರೀತಿ ಪ್ರೆಸ್ ಮಾಡಿದ್ರೆ ಇದು ಹೆಲ್ಮೆಟ್ ಕ್ವಾಲಿಟಿ ಯಾವ ರೀತಿ ಅದಂತ ಗೊತ್ತಾಗ್ತದೆ. ಸೊ ಅದರಿಂದ ನೀವೇನಾದರೂ ಹೆಲ್ಮೆಟ್ ಪರ್ಚೇಸ್ ಮಾಡ್ತಿದ್ರಿ ಅಂದ್ರೆ ಆನ್ಲೈನ್ಕಿಂತ ಆಫ್ಲೈನ್ದಾಗ ಹೋಗಿ ಪರ್ಚೇಸ್ ಮಾಡೋದು ಬೆಸ್ಟ್. ಅಂದರೆ ಅಂಗಡಿಗಳಿಗೆ ಹೋಗಿ ನೀವೇ ಖುದ್ದಾಗಿ ಹೋಗಿ ಟೆಸ್ಟ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಬೋದು. ಯಾಕಂದರೆ ಆನ್ಲೈನ್ದಾಗ ಈಗಂತೂ ತುಂಬ ಫೇಕ್ ನಡ್ಲಿಕ್ಕತ್ತವ. ಸೊ ಅದರಿಂದ ಹೇಳಕತ್ತಿದೆ ಇದು ಫಾರ್ಲಿ ಅವ್ರದ್ದು. ಇದು ಒಳಗೆಲ್ಲ ಈ ರೀತಿ ಸೆಟಪ್ ಕಾಣಿಸ್ತದೆ. ಈ ರೀತಿ ಚೈನ್ ಹುಕ್ನ ಕೊಟ್ಟರೆ ಮತ್ತು ಈ ರೀತಿ ಬ್ಲ್ಯಾಕ್ ಗ್ಲಾಸಸ್ನ ಕೊಟ್ಟರೆ. ನೀವೇನಾದರೂ ಎಕ್ಸ್ಟ್ರಾ ಅಪ್ರೋಡಿಂಗ್ ಮಾಡ್ತೀರಂದ್ರೆ ಔಟ್ ಆ್ಯಂಡ್ ಔಟ್ ಅಪ್ರೋಡಿಂಗ್ ಮಾಡ್ತೀರಂದ್ರೆ ಈ ಹೆಲ್ಮೆಟ್ನ ಸಜೆಸ್ಟ್ ಮಾಡಲ್ಲ. ಯಾಕಂದರೆ ಎಕ್ಸರ್ ಅವ್ರದ್ದು ಇದಕ್ಕಿಂತ ಸ್ಟ್ರಾಂಗ್ ಬರ್ತದೆ. ಆದ್ದರಿಂದ ನೀವು ಒಂದು 5 ರಿಂದ 6 ಸಾವಿರ ರೂಪಾಯಿ ಖರ್ಚು ಮಾಡಿ ಎಕ್ಸರ್ ಅವ್ರ ಹೆಲ್ಮೆಟ್ ತೊಗೊಳ್ಳೋದು ಚಲೋ. ಇದು ಕ್ವಾಲಿಟಿ ಅಷ್ಟೇನು ಚಲೋ ಆಗಿಲ್ಲ, ಅಂದರೆ ಚಲೋನೇ. ಆದರೆ ಈ ರೀತಿ ಹೈವೇಗಳಿಗೆ ಮತ್ತು ನಮ್ಮಂಥ ಕಚ್ಚಾ ರಸ್ತೆಗಳಿಗೆ ಅಷ್ಟೇ ಇದು ಕಂಫರ್ಟೇಬಲ್ ಅದ. ನೀವೇ ಅಪ್ ಆ್ಯಂಡ್ ಅಪ್ರೋಡಿಂಗ್ ಮಾಡ್ತೀರಂದ್ರೆ ಈ ಹೆಲ್ಮೆಟ್ನ ಸಜೆಸ್ಟ್ ಮಾಡಲ್ಲ. ಇನ್ನು ರೈಡಿಂಗ್ ಜಾಕೆಟ್ ಬಗ್ಗೆ ಹೇಳಬೇಕಂದ್ರೆ ಈ ರೈಡಿಂಗ್ ಜಾಕೆಟ್ ಬಂದು ಮಿಯಾ ಫ್ಯಾಷನ್ದವ್ರದ್ದು. ಅಂದರೆ ಈ ರೈಡಿಂಗ್ ಜಾಕೆಟ್ ಬಂದು ನನಗೆ 3600 ಏನು ಬಿತ್ತು. ಅದೇ ಈ ಜಾಕೆಟ್ ಕ್ವಾಲಿಟಿ ತುಂಬ ಪ್ರೀಮಿಯಮ್ ಆಗದ. ಮತ್ತು ನೀವೇನಾದರೂ ಔಟ್ ಆ್ಯಂಡ್ ಔಟ್ ಅಪ್ರೋಡಿಂಗ್ ಮಾಡ್ತೀರಿ ಅಂದರೆ ಈ ಜಾಕೆಟ್ನ ಸಜೆಸ್ಟ್ ಮಾಡ್ತಾ. ಯಾಕಂದರೆ ಇದು ತುಂಬ ಹಾರ್ಡ್ ಅದ, ಅಂದರೆ ತುಂಬ ಕಂಫರ್ಟೇಬಲ್ ಅದ. ಸೊ ದಟ್ಸ್ ವೈ ನೀವು ಅಪ್ರೋಡಿಂಗ್ ಮಾಡ್ತೀರಂದ್ರೆ ಇದನ್ನು ತೊಗೊಳ್ಳೋ ಬೆಸ್ಟ್. ಈ ಪ್ರಾಡಕ್ಟ್ನ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸು ಹಾಕಿರ್ತಾ, ನೀವು ಅಲ್ಲಿಂದ ಪರ್ಚೇಸ್ ಮಾಡಿ. ಇನ್ನು ಲೆಗ್ ಗಾರ್ಡ್ಗಳ ಬಗ್ಗೆ ಹೇಳಬೇಕಂದ್ರೆ ಈ 2 ಲೆಗ್ ಗಾರ್ಡ್ಗಳು ಪಾಕ್ಸ್ ಅವ್ರ ಲೆಗ್ ಗಾರ್ಡ್ಗಳಾಗಿರ್ತವೆ. ಅಂದರೆ ಪಾಕ್ಸ್ ಅವ್ರದ್ದು ತುಂಬ ಹೈ ಕ್ವಾಲಿಟಿ ಲೆಗ್ ಗಾರ್ಡ್ಗಳಾಗಿರ್ತಾವೆ ಇವು. ಈ ಲೆಗ್ ಗಾರ್ಡ್ಗಳು ಆನ್ಲೈನ್ದಾಗ ನಾನು ತೊಗೊಂಡಿದ್ದು. ಇದು ಅಂದರೆ ಅಮೆಝಾನ್ದಾಗ ಅಷ್ಟೇ ಲಭ್ಯ ಅದ, ಇದು ಫ್ಲಿಪ್ಕಾರ್ಟ್ದಾಗ ಲಭ್ಯ ಇಲ್ಲ. ಆನ್ಲೈನ್ದಾಗ ಇದು ನನಗೆ ಮೋಸ್ಟ್ಲಿ 1300 1400 ಬಿತ್ತು. ಬರೀ ಲೆಗ್ ಗಾರ್ಡ್ಗಳಷ್ಟೇ. ಈ ಲೆಗ್ ಗಾರ್ಡ್ಗಳು ಬೇರೆ ಮತ್ತು ಹ್ಯಾಂಡ್ ಗಾರ್ಡ್ಗಳು ಬೇರೆ ಸಿಗ್ತವೆ. ಇವು ಮೊದಲು ಕೊಂಬೋ ಆಫರ್ನ ಕೊಡ್ತೀವಿ, ಸದ ಕೊಂಬೋ ಆಫರ್ನ ಕೊಡಲಾಗ್ಯಾರ. ಮತ್ತು ಇನ್ನು ಹ್ಯಾಂಡ್ ಗಾರ್ಡ್ಗಳ ಬಗ್ಗೆ ಹೇಳಬೇಕಂದ್ರೆ ಈ ಹ್ಯಾಂಡ್ ಗಾರ್ಡ್ಗಳಿಗೂ ಕೂಡ ನಾವು 800 ಏನು ಖರ್ಚು ಮಾಡಬೇಕಾಯ್ತು. ಈ 2 ಹ್ಯಾಂಡ್ಗಳು ಬರೀ ಇದು ಬೇರೆ ಕೊಡ್ತಾರೆ. ಮತ್ತು ಈಗೀಗ ಆನ್ಲೈನ್ದಾಗ ಕೊಂಬೋ ಆಫರ್ ಬರ್ಲಾಗತ್ತವ. ಆದರೆ ಅವಕ್ಕೆ ಕ್ವಾಲಿಟಿ ನಾವು ನೋಡಿ ಚೆಕ್ ಮಾಡಿ ತೊಗೋಬೇಕಾಗ್ತದೆ. ಮತ್ತು ಇನ್ನು ಚೆಸ್ಟ್ ಗಾರ್ಡ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಜನ ರೈಡರ್ಸ್ಗಳು ಚೆಸ್ಟ್ ಗಾರ್ಡ್ಗಳನ್ನ ಪರ್ಚೇಸ್ ಮಾಡಲ್ಲ. ಅದನ್ನು ಇರಲಿ ಅಂತ ಒಂದು ಚೆಸ್ಟ್ ಗಾರ್ಡ್ನ ಪರ್ಚೇಸ್ ಮಾಡಿದ್ದೆ. ಈ ಚೆಸ್ಟ್ ಗಾರ್ಡ್ ಬಂದು ನನಗೆ 3600 ರೂಪಾಯಿ ಬಿತ್ತು. ಮತ್ತು 3600 ಮತ್ತು ಆನ್ಲೈನ್ದಾಗ ಅಷ್ಟೇ 1300 1200 1000 ಈ ರೀತಿಯೂ ಸಿಗ್ತವೆ. ನೀವು ಅದರ ಕ್ವಾಲಿಟಿ ನೋಡ್ಕೊಂಡು ಅದ್ರ ಡಿಪಾರ್ಟ್ಮೆಂಟ್ ಅದ್ರ ಮೇಲೆ ಪರ್ಚೇಸ್ ಮಾಡ್ಬೋದು. ಮತ್ತು ಇದು ಈ ರೀತಿ ಬ್ಯಾಕ್ ಜೀಪ್ನ ಕೊಡ್ತಾರೆ. ಮತ್ತು ನೀವೇನಾದರೂ ಮೊಬೈಲ್ಸ್ ಪ್ರತಿ ಸಾರಿ ನಿಮ್ಮ ಪ್ಯಾಂಟ್ ಒಳಗೆ ಇಟ್ಕೊಳ್ಳೋದು ಆಗ್ತಿಲ್ಲ, ಅಲ್ಲೇ ನೀವು ಮೇಲೇ ಫೋನ್ಸ್ನ ಇಟ್ಕೊಂಡು ಕ್ಯಾರಿ ಮಾಡ್ಬೋದು. ಮತ್ತು ನಾವು ಈ ರೀತಿ 7 ರಿಂದ 8 ಪಾಕೆಟ್ಸ್ನ ಕೊಟ್ಟರೆ, ಮತ್ತು ಇಲ್ಲಿ ಅಟ್ಟೆ ಸ್ಮಾಲ್ ಕ್ಯಾಪ್ಸ್ನ ಕೊಟ್ಟರೆ ಈ ರೀತಿ ಹುಕ್ಸ್ ಬರ್ತವೆ. ಮತ್ತು ಇದು ಬರೀ ಇದನ್ನು ಮುಟ್ಟಿದ್ರೆ ಗೊತ್ತಾಗ್ತದೆ ಫುಲ್ ಹೈ ಕ್ವಾಲಿಟಿ ಇದು ಅದ. ಈ ರೀತಿ 2 ಇದು ಕೊಡ್ತಾರೆ. ಮತ್ತು ಇದು 1 ವರ್ಷ ವಾರಂಟಿ ಇರ್ತದೆ. ಇದಕ್ಕೆ ಯಾವುದೇ ರೀತಿ ಕಟ್ ಆಗಲ್ಲ. ಮತ್ತು ಯಾವುದೇ ರೀತಿ ಈ ರೀತಿ ದಾರಾದಿ ಯಾವ ರೀತಿ ಉಚ್ಚಲ್ಲ ಅಂತ ಅವರು ವಾರಂಟಿ ಕೊಡ್ತಾರೆ. ಈ ವಾರಂಟಿ ಕಾರ್ಡ್ ಕೂಡ ನನ್ನ ಹತ್ರ ಅದ. ಮತ್ತು ನೀವೇನಾದರೂ ಇದು ಪರ್ಚೇಸ್ ಮಾಡಿದರೆ ನಿಮ್ಮ ವಾರಂಟಿ ಕಾರ್ಡ್ ಕೂಡ ನಿಮ್ಮ ಹತ್ರ ಇಟ್ಕೋಬೋದು. ಮತ್ತು ವಾರಂಟಿ ಒಳಗೆ ಯಾವುದೇ ರೀತಿ ಯಾರನ್ನ ಉಚ್ಚಿದ್ರೆ ಅಂದರೆ ಯಾರನ್ಗಳು ಕಟ್ಟಾದರೆ ನೀವು ಇದನ್ನು ವಾಪಸ್ ಮಾಡಿ ವಾರಂಟಿನ ಅಪ್ರೂವ್ ಮಾಡ್ಬೋದು. ಮತ್ತು ಇನ್ನು ಶೂಸ್ಗಳ ಬಗ್ಗೆ ಹೇಳಬೇಕಂದ್ರೆ ತುಂಬ ಜನ ಶೂಸ್ ಅಂದ್ರೆ ನಾರ್ಮಲ್ ಶೂಸ್ನ ತೊಗೊಂಡು ಹೋಗ್ತಾರೆ. ಆದರೆ ಒಂದು ರೀತಿ ನೀವು ಔಟ್ ಆ್ಯಂಡ್ ಔಟ್ ಅಪ್ರೋಡಿಂಗ್ ಮಾಡ್ತೀರಂದ್ರೆ ಈ ರೀತಿ ಶೂಸ್ನೇ ತೊಗೋಬೇಕಾಗ್ತದೆ. ಸುಮ್ಮನೆ ಅವರು ಚೀಪ್ ಕ್ವಾಲಿಟಿ ಶೂಸ್ನ ತೊಗೊಂಡು ಹೋಗಬೇಡ್ರಿ. ಯಾಕಂದ್ರೆ ನಮ್ಗೆ ಸ್ಪೀಡ್ ಒಳಗೆ ಬೈಕ್ ಒಳಗೆ ಇರಬೇಕಾದ್ರೆ ಸ್ವಲ್ಪ ಕಾಲುಗಳು ಡ್ಯಾಮೇಜ್ ಆಗೋ ಸಾಧ್ಯತೆ ಇರ್ತದೆ. ಸೊ ಅದರಿಂದ ನೀವು ಈ ರೀತಿ ಶೂಸ್ನ ಪರ್ಚೇಸ್ ಮಾಡ್ಬೋದು. ಈ ಶೂಸ್ ಪ್ರೀಮಿಯಂ ಕ್ವಾಲಿಟಿ ಶೂಸ್ ಆಗಿರ್ತವೆ. ಇದು ನನಗೆ 2800 ರೂಪಾಯಿ ಬಿತ್ತು. ಇದೇ ರೀತಿ ಸೇಮ್ ಟು ಸೇಮ್ ಇದೇ ರೀತಿ ಆರ್ಮಿ ಶೂಸ್ ಅಂತ ಹೆಸರು ಹಾಕಿ
800 1000 ಈ ರೀತಿನೂ ಮಾರಕತ್ತಾರ. ಸೊ ಅದರಿಂದ ಯಾವುದೇ ಪ್ರಾಡಕ್ಟ್ ಆಗಲಿ ದುಡ್ಡು ಕೊಡ್ತೀರಂದ್ರೆ ನೀವು ಅದ್ರ ಕ್ವಾಲಿಟಿ ನೋಡಿ ಪರ್ಚೇಸ್ ಮಾಡಿರಿ. ಇದು ಕೂಡ ಆಫ್ಲೈನ್ದಾಗ ಪರ್ಚೇಸ್ ಮಾಡಿರಿ, ಆನ್ಲೈನ್ದಾಗ ಯಾವುದೇ ರೀತಿ ಪರ್ಚೇಸ್ ಮಾಡಿಬಿಡ್ರಿ. ನಾ ಹೇಳ್ಬೇಕಂದ್ರೆ ನೀವು ರೈಡಿಂಗ್ ಗೇರ್ಸ್ ತೊಗೊಳ್ಳೋರು ಇದ್ರಂದ್ರೆ ಯಾವುದೇ ರೀತಿ ಆನ್ಲೈನ್ದಾಗ ತೊಗೋಬೇಡ್ರಿ. ಮೇನ್ ಬೇಸಿಕ್ ಥಿಂಗ್ಸ್ಗಳನ್ನ ಅಷ್ಟೇ ಆನ್ಲೈನ್ದಾಗ ತೊಗೊಳ್ಳೋದು ಬೆಸ್ಟ್. ಮತ್ತು ನೀವು ರೈಡಿಂಗ್ ಗೇರ್ಸ್ ತೊಗೊಳ್ಳೇಬೇಕಾಗಿತ್ತಂದ್ರೆ ನನಗೆ ಕೇಳಿದ್ರೆ ನೀವು ಆಫ್ಲೈನ್ದಾಗ ತೊಗೊಳ್ಳೋದು ಬೆಸ್ಟ್. ಇನ್ನು ನೆಕ್ಸ್ಟಾಗಿ ನಾವು ರೇನ್ ಜಾಕೆಟ್ ಬಗ್ಗೆ ಹೇಳಬೇಕಂದ್ರೆ ಇದು ಕೂಡ ಪ್ರೀಮಿಯಂ ಕ್ವಾಲಿಟಿ ರೇನ್ ಜಾಕೆಟ್ ಆಗಿರ್ತದೆ. ಇದು ವಾಟರ್ ಪ್ರೂಫ್. ಇದು ನೋಡಿದ್ರೆ ಬರೀ ಸ್ಮೂತ್ ಆಗ್ಯದ, ಇದೇನು ವಾಟರ್ ರೆಸಿಸ್ಟೆಂಟ್ ಮಾಡ್ತದೆ ಅನ್ನಿಸ್ತದೆ. ಆದರೆ ಇದೂ ಒಂದು ಹೈ ಕ್ವಾಲಿಟಿ ವಾಟರ್ ರೆಸಿಸ್ಟೆನ್ಸ್ ಅದ. ನೀವೇನಾದರೂ ಮಲೆನಾಡಿಗೆ ಅಥವಾ ಎಲ್ಲೇ ಆದರೂ ಟ್ರೆಕ್ಕಿಂಗ್ ಹೋಗ್ತೀರಂದ್ರೆ ಇದು ಹಾಕ್ಕೊಂಡು ಹೋಗೋದು ತುಂಬ ಬೆಸ್ಟ್. ಈ ರೀತಿ ಇದು ಅಟ್ಯಾಚ್ ಇರ್ತದೆ. ಅಂದ್ರೆ ನೀವು ರೈಡಿಂಗ್ ಗೇರ್ಸ್ ಮೇಲೆ ಒಂದು ಜಾಕೆಟ್ ಒಂದು ಬೇರೆ, ಪ್ಯಾಂಟ್ ಒಂದು ಬೇರೆ ಹಾಕೋಬೇಕಾಗ್ತದೆ. ಆದರೆ ಇದು ಈ ರೀತಿ ಅಟ್ಯಾಚ್ ಇರ್ತದೆ. ಮತ್ತು ಇನ್ನರ್ ನಡುವೆನೇ ಈ ರೀತಿ ಇಲಾಸ್ಟಿಕ್ ಕೊಟ್ಟಿರ್ತಾರೆ. ಇದು ತುಂಬ ಕಂಫರ್ಟೇಬಲ್ ಫೀಲ್ನ ಕೊಡ್ತದೆ. ಮತ್ತು ಇನ್ನು ರೈಡಿಂಗ್ ಬ್ಯಾಗ್ ಬಗ್ಗೆ ಹೇಳಬೇಕಂದ್ರೆ ರೈಡಿಂಗ್ ಬ್ಯಾಗ್ ಅನ್ನೋಕ್ಕಿಂತ ಇದು ಟ್ರಾವೆಲ್ ಬ್ಯಾಗ್. ನೀವೇನಾದರೂ ರೈಡಿಂಗ್ ಒಳಗೆ ಬ್ಯಾಗ್ ಹಾಕೋತೀರಿ ಅಂದರೆ ಇದು ಯಾವುದೇ ರೀತಿ ಕಂಫರ್ಟೇಬಲ್ ಆಗಿರಲ್ಲ, ಅಂದ್ರೆ ಬ್ಯಾಕ್ ಪೇನ್ ಬರೋ ಸಾಧ್ಯತೆ ಇರ್ತದೆ. ಸೊ ಅದರಿಂದ ನೀವೇನಾದರೂ ಟ್ರಾವೆಲ್ ಮಾಡ್ತೀರಿ ಅಂದರೆ ಬಾಂಡ್ ಟು ಎಕ್ಸ್ಪ್ಲೋರ್ ಈ ರೀತಿಯ ಬ್ಯಾಗ್ನ ಪರ್ಚೇಸ್ ಮಾಡ್ಬೋದು. ಇದು 1400 1500 ರೂಪಾಯಿ ಅದ. ಮತ್ತು 1000 1100 ರೂಪಾಯಿ ಅಥವಾ 500 600 ಈ ರೀತಿಯೂ ಸಿಗ್ತವೆ. ನಿಮ್ಗೆ ಯಾವುದು ಕ್ವಾಲಿಟಿ ಇಷ್ಟ ಅನ್ನಿಸ್ತದೆ ಅದನ್ನು ತೊಗೋಬೋದು. ಇದು ಈ ರೀತಿ ಜಿಪ್ನ ಕೊಟ್ಟರೆ ಹಿಂದೆ ಮುಂದೆ ಟೋಟಲಿ ಸೈಡ್ 5 ಜಿಪ್ಪ, ಇದು ಮೇಲೆ ಒಂದು 6 ಜಿಪ್ಪ 7 ಜಿಪ್ಪ, ಒಳಗೆ ಅಂಡರ್ 3 ಜಿಪ್ನ ಕೊಟ್ಟರೆ. ಸೊ ನೀವು ಎಷ್ಟೇ ಲಗೇಜ್ನ ಇದ್ರೊಳಗೆ ಹಾಕೋದೇ ಗೊತ್ತಾಗಲ್ಲ, ಹಾಗೆ ಫುಲ್ ಆಗ್ತಿರ್ತದೆ. ಸೊ ಅದರಿಂದ ಇದು ತುಂಬ ಹ್ಯೂಜ್ ಬ್ಯಾಗ್ ಆಗಿದೆ. ನೀವೇನಾದರೂ ರೈಡಿಂಗ್ ಪರ್ಪಸ್ ತೊಗೋತೀರ ಅಂತ ಇದು ಸಜೆಸ್ಟ್ ಮಾಡಲ್ಲ, ಯಾಕಂದರೆ ಇದು ಟ್ರಾವೆಲ್ ಅಟ್ಟೆ ಪರ್ಪಸ್. ಮತ್ತು ಇನ್ನು ಇದ್ರ ಬಗ್ಗೆ ಲಾಸ್ಟ್ ಇದು ಏನಿರ್ಬೋದು ಅಂತ ತಿಳಿಸಿರಿ, ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ನಾ ನೆಕ್ಸ್ಟ್ ವಿಡಿಯೋದ ತಿಳಿಸ್ತಾ. ಮತ್ತು ಇನ್ನು ಲಾಸ್ಟಾಗಿ ಹೇಳಬೇಕಂದ್ರೆ ಇದು ಕೂಡ ಒಂದು ಬೇಸಿಕ್ ಥಿಂಗ್ಸ್. ಮತ್ತು ನೀವೇನಾದರೂ ರೈಡರ್ಸ್ ಆಗಿದ್ರಿ ಇದು ತೊಗೊಳ್ಳೋದೇನು ಅಷ್ಟೇನು ಇಂಪಾರ್ಟೆಂಟ್ ಆಗಿಲ್ಲ. ಇದು ನಾವು ಕ್ಯಾಶ್ ಇಡ್ಲಿಕ್ಕೆ ಅಥವಾ ಏನೇ ರೀತಿ ಏನೋ ಸ್ನ್ಯಾಕ್ಸ್ ಬೇಕಾದರೆ ಇಲ್ಲಿ ಮೇಲಿಂದ ಮೇಲೆ ಇಟ್ಕೊಂಡು ನಾವು ಇಲ್ಲಿಂದೇ ಬೈಕ್ ರೈಡಿಂಗ್ ಮಾಡ್ತಾ ಇದನ್ನು ಇದರಂದು ಓಪನ್ ಮಾಡಿ ತೊಗೊಂಡು ತಿನ್ಬೋದು. ಸೊ ಇದು ಬೇಸಿಕ್ ಥಿಂಗ್ ಆಗಿರ್ತದೆ. ನೀವೇನು ರೈಡರ್ ಆಗಿದ್ರಿ ಅದು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಇದು ತೊಗೋಬೋದು. ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರುತ್ತೆ. ಸೊ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಮತ್ತು ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.